ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, PDO HK ಪ್ರಶ್ನೆ ಪತ್ರಿಕೆ ಏನು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಪ್ರತಿಭಟನೆಯನ್ನು ಮಾಡಿದರು ಅಲ್ಲಿ ಅಭ್ಯರ್ಥಿಗಳು. ಒಟ್ಟು 800ಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ಪರೀಕ್ಷೆಯಿಂದ ವಂಚಿತರಾಗಿದ್ದರು. ಸೊ ಅದಾದಮೇಲೆ ಗುಲ್ಬರ್ಗದ ಗುಡ್ ಶೆಫರ್ಡ್ ಕಾಲೇಜಲ್ಲೂ ಕೂಡ ಅದೇ ರೀತಿಯಾಗಿತ್ತು. ಸೊ ಏನಾಗಿತ್ತು ಅಲ್ಲಿ ಅಂತಂದರೆ, ಪ್ರಶ್ನೆ ಪತ್ರಿಕೆಯನ್ನು ತಂದು ಕೊಡೋದಕ್ಕೆ ರೂಮ್ ನಂಬರ್ಗೆ ಅಲ್ಲಿ ತಡ ಆಗಿತ್ತು. ಅರ್ಧ ಅಭ್ಯರ್ಥಿಗಳಿಗೆ ಮಾತ್ರ ಪ್ರಶ್ನೆ ಪತ್ರಿಕೆಯನ್ನು ನೀಡಿ, ಇನ್ನು ಅರ್ಧ ಅಭ್ಯರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ನೀಡಿರಲಿಲ್ಲ. ಅದು ಕೂಡ 15-20 ನಿಮಿಷಗಳ ನಂತರ ಪ್ರಶ್ನೆ ಪತ್ರಿಕೆಯನ್ನು ಹೊರಗಡೆಯಿಂದ ತಂದದ್ದು ಒಂದು ವಿಷಯ ಇತ್ತು. ಸೊ ಅದನ್ನು ಖಂಡಿಸಿ ಅಭ್ಯರ್ಥಿಗಳಲ್ಲಿ ಪ್ರತಿಭಟನೆ ಮಾಡಿದರು. ಸೊ ಅದಾದಮೇಲೆ 12 ಜನ ಅಭ್ಯರ್ಥಿಗಳ ಮೇಲೆ FIR ಹಾಕಿದರು. ಈಗ ಈ ಎಲ್ಲ ಪ್ರಶ್ನೆಯನ್ನು ಸದನದಲ್ಲಿ, ಈಗೇನು ಬೆಳಗಾವಿಯಲ್ಲಿ ಸೆಷನ್ ನಡೀತಾ ಇದೆ, ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿದಾಗ ಅವರು ಹೇಳಿದ್ದು PDO HK ಕಲ್ಯಾಣ ಕರ್ನಾಟಕ PDO ಪರೀಕ್ಷೆಯಲ್ಲಿ ಯಾವುದೇ ಅಕ್ರಮ ಆಗಿಲ್ಲ, ಅಲ್ಲಿ ವಿನಾಕಾರಣ ಗೊಂದಲ ಸೃಷ್ಟಿಸಿದ್ದಕ್ಕೆ 12 ಜನ ಅಭ್ಯರ್ಥಿಗಳ ಮೇಲೆ FIR ಹಾಕಿದ್ದೀವಿ ಅಂತ. ಸೊ ಈಗ ನಿನ್ನೆ ಅಷ್ಟೇ ನಾನು ನನ್ನ ಚಾನಲಲ್ಲಿ ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೆ. ಆ ವಿಡಿಯೋದಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು ಯಾವ ರೀತಿ ಪ್ರಶ್ನೆ ಪತ್ರಿಕೆಗಳನ್ನು ಹೊರಗಡೆಯಿಂದ ತೆಗೆದುಕೊಂಡು ಬರ್ತಾರೆ. ಆ್ಯಂಡ್ ಅದು ಕೂಡ ಸೀಲ್ ಓಪನ್ ಆಗಿರೋ ಪ್ರಶ್ನೆ ಪತ್ರಿಕೆಗಳು. ಸೊ ಆ ಪ್ರಶ್ನೆ ಪತ್ರಿಕೆಗಳನ್ನ ತಂದ ಮೇಲೆ ಅಲ್ಲಿ ಅಭ್ಯರ್ಥಿಗಳು ಪ್ರಶ್ನೆ ಮಾಡ್ತಾರೆ, ಏನಿದು ಕ್ವಶನ್ ಪೇಪರ್ ಈ ರೀತಿ ಹೊರಗಡೆಯಿಂದ ತರ್ತಾ ಇದ್ದೀರಾ, ಅದು ಟೈಮ್ ಎಷ್ಟು ಏನು ಎಲ್ಲ ಕ್ವಶನ್ ಮಾಡಿದಾಗ ಅಲ್ಲಿರ್ತಕ್ಕಂಥ ಪರೀಕ್ಷೆಯನ್ನು ನಡೆಸೋಕ್ಕೆ ಬಂದಿರತಕ್ಕಂಥ ಸಿಬ್ಬಂದಿಗಳು ಉತ್ತರ ಕೊಡೋದು ಬೇಕಾಬುಟ್ಟಿಯಾಗಿ ಆನ್ಸರ್ ಮಾಡ್ತಾರೆ. ಅಲ್ಲಿರೋರು ಒಬ್ಬರು ಕ್ಲಿಯರಾಗಿ ಹೇಳ್ತಾರೆ, ಇಲ್ಲ ಹೌದು ಕ್ವಶನ್ ಪೇಪರ್ ನಮಗೆ ಲೇಟಾಗಿ ಕೊಟ್ಟಿದ್ರು ಈ ರೀತಿ ಅಂತ ಅಲ್ಲಿ ಸೀಲ್ ಓಪನ್ ಆಗಿರೋ ಬಂಡಲ್ ಕೂಡ ಇರುತ್ತೆ. ಸೊ ಇಷ್ಟು ಸಾಕ್ಷಿ ಇದ್ದರೂ ಕೂಡ ಅಲ್ಲಿ ಅಭ್ಯರ್ಥಿಗಳು ಆ ಒಂದು ಸಾಕ್ಷಿಯನ್ನು ನೋಡಿ ಪ್ರತಿಭಟನೆಯನ್ನು ಮಾಡಿದರೂ ಕೂಡ ಇವರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಯಾವುದೇ ಕಾರಣಕ್ಕೂ ಅಲ್ಲಿ ಅಕ್ರಮ ನಡೆದಿಲ್ಲ ಅಂತ ಹೇಳ್ತಾರೆ ಅಂತಂದರೆ ಇನ್ನೆಷ್ಟು ನಾಚಿಕೆಗೇಡಿನ ಸಂಗತಿ ಅಂತ ಹೇಳ್ಬೋದು. ಆ್ಯಂಡ್ KPSCಯ ಈ ಒಂದು ಏನು HK ಪ್ರಶ್ನೆ ಪತ್ರಿಕೆದು ಈ ರೀತಿ ಆದರೆ, ಇನ್ನು ನಾನ್ HKಯಲ್ಲಿ ತುಮಕೂರಿನಲ್ಲಿ ಒಬ್ಬ ಅಭ್ಯರ್ಥಿ ನೇರವಾಗಿ ಬ್ಲೂಟೂತನ್ನೇ ತೆಗೆದುಕೊಂಡು ಹೋಗ್ತಾನೆ, ಬ್ಲೂಟೂತ್ ಇಟ್ಕೊಂಡು ಎಕ್ಸಾಮ್ ಬರೆಯೋದಕ್ಕೆ ಹೋಗಿರ್ತಾನೆ. ಸೊ ಅಲ್ಲಿ ಈತ ಬ್ಲೂಟೂತ್ ತೆಗೆದುಕೊಂಡು ಹೋಗಿ ಎಕ್ಸಾಮ್ ಹಾಲಲ್ಲಿ ಕೂತಿದ್ದಾನಂದರೆ ಇದಕ್ಕೆ ಪ್ರಶ್ನೆ ಪತ್ರಿಕೆ ಹೊರಗಡೆ ಆಲ್ರೆಡಿ ಲೀಕ್ ಆಗಿ ಆ ಪ್ರಶ್ನೆ ಪತ್ರಿಕೆ ಉತ್ತರ ಹೇಳೋದಕ್ಕೆ ಒಬ್ಬನು ರೆಡಿಯಾಗಿ ಕೂತಿದ್ದಾನಂತ ಒಂದು ಅರ್ಥ. ಅಲ್ಲಿಗೆ ಒಂದು ಅನುಮಾನ ಅನ್ನೋದು ಸಂದೇಹ ಅನ್ನೋದು ಸಿಕ್ಕಿಬಿಡುತ್ತೆ. ಸೊ ಈ ರೀತಿ HK ನಾನ್ HK ಎರಡೂ PDO ಪರೀಕ್ಷೆಯಲ್ಲೂ ಕೂಡ ಈ ರೀತಿ ಗೊಂದಲಗಳು ನಡೆದು ಹೋಗಿವೆ. ಬಟ್ ಇದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿರಲಿ, ಗ್ರಾಮೀಣಾಭಿವೃದ್ಧಿ ಸಚಿವರಾಗಲಿ ಏನೂ ಮಾಹಿತಿ ಕೊಡದೆ ಇಲ್ಲ ಏನೂ ಅಕ್ರಮ ನಡೆದಿಲ್ಲ ಅಂತ ಹೇಳ್ತಾರೆ. ಹಲವಾರು ವರ್ಷಗಳಿಂದ ಕೂತ್ಕೊಂಡು ಲೈಬ್ರರಿಲಿ ಓದ್ಕೊಂಡು ಎಕ್ಸಾಮ್ಗೆ ಹೋಗಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಆಗದೆ ಈ ರೀತಿಯಾದಂಥ ತೊಂದರೆ ಆದಾಗ ಅದರ ವಿರುದ್ಧ ಧ್ವನಿ ಎತ್ತಿದ್ದವ್ರ ವಿರುದ್ಧ ಅವರ ಧ್ವನಿಯನ್ನು ಮಟ್ಟ ಹಾಕೋದಕ್ಕೆ FIR ಹಾಕಿದ್ದಾರೆ. ಇದುವರೆಗೂ ಕೂಡ FIR ಅನ್ನು ತೆಗೆಸೋದ್ರ ಬಗ್ಗೆ, ಅಭ್ಯರ್ಥಿಗಳ ಮೇಲಿರೋ ಪ್ರಕರಣವನ್ನು ಹಿಂಪಡೆಯೋದ್ರ ಬಗ್ಗೆ ಯಾವುದೇ ಮಾತಾಡ್ತಾ ಇಲ್ಲ. ಸೊ ಸದ್ಯದಲ್ಲೇ ಈ ಪ್ರಕರಣವನ್ನು ಹಿಂತೆಗೆದುಕೊಳ್ಳದೆ ಹೋದರೆ ಆ್ಯಂಡ್ ಸೂಕ್ತವಾದ ತನಿಖೆ ಈ ಒಂದು ಪರೀಕ್ಷೆಯಲ್ಲಿ ನಡೆಯದೆ ಹೋದರೆ, ಏನು ಅಕ್ರಮ ಆಗಿದೆ ಅಂತ ಅನುಮಾನ ಇದರಲ್ಲಿ ನಡೆಯದೆ ಹೋದರೆ ಖಂಡಿತವಾಗಿ ಮರುಪರೀಕ್ಷೆಗಾಗಿ ನಾವೊಂದು ಹೋರಾಟಕ್ಕಿಳಿಬೇಕಾಗತ್ತೆ. ಆ್ಯಂಡ್ ಈಗ ನಡೀತಾ ಇರುವಂಥ ಸದನಕ್ಕೂ ಕೂಡ ನಾವು ಎಲ್ಲ ವಿದ್ಯಾರ್ಥಿಗಳು ಮುತ್ತಿಗೆ ಹಾಕಿ ಎಲ್ಲ ಈ ಒಂದು 12 ಜನ ಅಭ್ಯರ್ಥಿಗಳ ಮೇಲೆ ಏನು ಪ್ರಕರಣ ಇದೆ ಅದನ್ನು ಹಿಂಪಡಿಬೇಕು FIR ಅಂತ ನಾವು ಒತ್ತಾಯ ಮಾಡ್ತೀವಿ ಮಾನ್ಯ ಸರ್ಕಾರಕ್ಕೆ ಖಂಡಿತವಾಗಿಯೂ. ಆ್ಯಂಡ್ ಹಲವಾರು ಜನ ನನಗೆ ಕೇಳ್ತೀರಾ ಕೆಲವೊಂದಿಷ್ಟು ಕ್ವಶನ್ಸ್ನ. ನಾನು ಅಕ್ಷಯ ಪಾಠಾಗಿ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ರಾಯಚೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ಕೆಲವೊಂದಿಷ್ಟು ಮಾಹಿತಿಗಳು, ಕೆಲವೊಂದಿಷ್ಟು ವಿಚಾರಗಳನ್ನು ಅಭ್ಯರ್ಥಿಗಳ ಜೊತೆ ಕೂಲಂಕುಷವಾಗಿ ಮಾತಾಡಿ ಆ್ಯಂಡ್ ಯಾರ ಮೇಲೆ FIR ಆಗಿದೆ ಸ್ವತಃ ಅದೇ ಅಭ್ಯರ್ಥಿಗಳನ್ನು ಮಾತಾಡಿಸಿದಾಗ ಆ್ಯಂಡ್ ಅಲ್ಲಿ ನಡೆದಂಥ ಘಟನೆಯನ್ನು ನೈಜವಾಗಿ ಅವರು ವಿವರಿಸಿದ್ದಾರೆ. ಖಂಡಿತವಾಗಿಯೂ ಅಲ್ಲಿ ಅಕ್ರಮ ಆಗಿದೆ HK PDO ಪರೀಕ್ಷೆಯಲ್ಲಿ ಅನ್ನೋದು ಅವರು ಕೂಡ ಹೇಳಿದ್ದಾರೆ. ಸೊ ನೋಡೋಣ, ಇದ್ರ ಬಗ್ಗೆ ಖಂಡಿತವಾಗಿ ಒಂದು ಕ್ರಮವನ್ನು ತೆಗೆದುಕೊಳ್ಳೋ ಹಾಗೆ ನಾವು ಮಾಡ್ತೀವಿ ಅಂತ ಹೇಳ್ತಾ, ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.